ಏನೋ ಏನು ಆಗಲ್ಲ, ಧೈರ್ಯವಾಗಿರು ಅಂತ ಹೇಳ್ತಿದ್ದಾಳೆ. ಹಾಳ ಡಾಕ್ಟ್ರು ಬದುಕಿಸ್ತಾರ? ಏನೋ ಸಮಾಧಾನ ಮಾಡಕ್ ಹೇಳಿರ್ತಾಳೆ ಬಿಡಮ್ಮ. ಆದ್ರೆ ಯಾವ ಡಾಕ್ಟರ್ ಆದ್ರೂ ಪೇಷಂಟ್ ಸಾಯ್ತಾರೆ ಅಂತ ಮೊದಲೇ ಹೇಳಲ್ಲ ಅಲ್ವಾ. ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ ಅಂತಾನೆ ಹೇಳ್ತಾರೆ. ಕೊನೆಗೆ ಶವನ ಡೆಲಿವರ್ ಮಾಡ್ತಾರೆ. ಆದ್ರೂ ಎದೆಗೆ ಬುಲೆಟ್ ಹೋದ್ರೆ ಯಾರಾದ್ರೂ ಬದುಕ್ತಾರ? ಚಾನ್ಸೇ ಇಲ್ಲ. ಅಕ್ಕ, ಏನೂ ಆಗಲ್ಲ ಅಕ್ಕ, ನೀವ್ ಧೈರ್ಯವಾಗಿರಿ. ಜೀವನನೇ ಇರಲ್ಲ ಅನ್ಕೊಂಡಿರೋ ನನಗೆ ನೀವು ಮತ್ತೆ ದೇವಸರು ಒಂದ್ ಜೀವನ ಕೊಟ್ರಿ. ನಮ್ಮೂರವರೆಲ್ಲ ಸಂತೋಷವಾಗಿ ಬದುಕ್ತಿದ್ದಾರೆ ಅಂದ್ರೆ ಅದಕ್ ನೀವೇ ಕಾರಣ. ನಿಮ್ಮಂತ ಒಳ್ಳೆಯವರಿಗೆ ಏನೂ ಆಗಲ್ಲ ಅಕ್ಕ. ಎಲ್ಲರ ಪ್ರಾರ್ಥನೆ ನಿಮ್ ಜೊತೆ ಇರುತ್ತೆ. ನೀವ್ ಧೈರ್ಯವಾಗಿರಿ ಅಕ್ಕ. ಏಯ್, ಫೋನ್ ಕಟ್ ಮಾಡೋ. ಕಾಲ್ ಮಾಡ್ತಾ ಇದ್ದಾಳೆ. ಏಯ್, ಈಗ ಮಾತಾಡಿದ್ರೆ ಸಿಕ್ಕಾಕೋತೀಯ. ಕಟ್ ಮಾಡೋ ಫೋನು. ನಮ್ಮ ಬಾವ ಹೇಗಿದ್ದಾರೆ? ಏನೂ ಆಗಿಲ್ಲ ಅಲ್ವಾ? ಅವ್ರು ಹುಷಾರಾಗಿದ್ದಾರಲ್ವಾ? ಈಗಷ್ಟೇ ಆಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ, ನಡೀತಾ ಇದೆ. ಸ್ವಲ್ಪ ವೇಟ್ ಮಾಡಿ. ಏನು ಆಪರೇಷನ್ ಆಗ್ತಾ ಇದೆಯಾ? ಹೌದು ಮೇಡಮ್, ಅರ್ಜೆಂಟಾಗಿ ಮೆಡಿಸಿನ್ ತಗೊಂಡ್ಬರ್ಬೇಕು. ನೀವು ಜಾಗ ಬಿಡಿ. ಹಲೋ, ಒಂದ್ ನಿಮಿಷ. ವೈದೇಹಿ, ಏನು ಆಗಲ್ಲ. ವೈದೇಹಿ, ಡಾಕ್ಟರ್ ಆಗ್ಲೇ ಏನ್ ಹೇಳಿದ್ರು ಅಂತ ಅರ್ಥ ಆಗಲ್ಲ ಅಂತಿದ್ದೆ ಅಲ್ವಾ? ಈಗ ಹೇಳ್ತೀನಿ, ಕೇಳಿಸ್ಕೊ. ಆಪರೇಷನ್ ಮಾಡ್ಬೇಕು ಅಂದ್ರೆ ಅನಾಸ್ತೇಷ್ಯ ಕೊಡ್ಬೇಕು. ಆದ್ರೆ ಅನಾಸ್ತೇಷ್ಯ ಕೊಟ್ರೆ ದೇವಾಂಶ್ ಈಗಿರೋ ಪರಿಸ್ಥಿತಿಗೆ ಜೀವಂತವಾಗಿರ್ತಾನೇನೋ ಗ್ಯಾರಂಟಿ ಇರಲ್ಲ. ಅದಕ್ಕೆ ಅನಾಸ್ತೇಷ್ಯ ಕೊಟ್ಮೇಲೆ ಹಾರ್ಟ್ ಬೀಟ್ಸ್ ಇದ್ರೆ ಆಪರೇಷನ್ ಮಾಡ್ಬೋದು ಅಂದಿದ್ರು. ಆದ್ರೆ ಈಗ ಆಪರೇಷನ್ ಶುರು ಮಾಡಿದ್ದಾರೆ ಅಂದ್ರೆ ದೇವಾಂಶ್ ಇನ್ನೂ ಜೀವಂತವಾಗಿದ್ದಾನೆ. ಅನಾಸ್ತೇಷ್ಯ ವರ್ಕ್ ಮಾಡ್ತಿದೆ. ಆಪರೇಷನ್ ಸಕ್ಸಸ್ ಆಗುತ್ತೆ ವೈದೇಹಿ. ದೇವಾಂಶ್ ಬೇಗ ಹುಷಾರಾಗ್ತಾನೆ. ಖಂಡಿತವಾಗ್ಲೂ ಜೀವಂತವಾಗಿರ್ತಾನೆ. ಏನೂ ಆಗಲ್ಲ. ಬಾವಾ, ನೋಡು ಬಾವಾ, ಮಾತಾಡು ಬಾವಾ. ಯಾವಾಗ್ಲೂ ನನ್ನ ಕೈ ಬಿಡಲ್ಲ ಅಂತಿರ್ತೀಯಲ್ಲ, ನೋಡು ಬಾವಾ, ನನ್ನ ಜೊತೆ ಮಾತಾಡು ಬಾವಾ. ಮೇಡಮ್, ಪೇಷಂಟ್ ನ ICU ಕರ್ಕೊಂಡು ಹೋಗ್ಬೇಕು. ಅಯ್ಯೋ ಇರಮ್ಮ, ಮತ್ತೆ ಬದುಕ್ತಾನೋ ಇಲ್ವೋ ನಾವು ನೋಡ್ತೀವೋ ಇಲ್ವೋ. ಅಟ್ಲೀಸ್ಟ್ ಕಡೆದಾಗ ಒಂದ್ಸಲ ನೋಡ್ತೀವಿ. ಚಿಕ್ಕಮ್ಮ, ಏನಂತ ಮಾತಾಡ್ತಿದ್ದೀರಾ? ಅಯ್ಯೋ ಅದೇ ಲಕ್ಕಿ, ಬದುಕ್ತಾನೋ ಇಲ್ವೋ ಗ್ಯಾರಂಟಿ ಇಲ್ಲ ಅಂತ ಡಾಕ್ಟರ್ ಹೇಳಿದಾರಲ್ವಾ. ಬದುಕಿದ್ದಾಗ ನಾವು ಪಕ್ಕದಲ್ಲಿ ಇಲ್ದೆ ಹೋದ್ಮೇಲಿದ್ರೆ ಏನ್ ಪ್ರಯೋಜನ? ಅತ್ತೆ, ಇನ್ನೊಂದ್ಸಲ ನನ್ನ ಭಾವನ್ ಪ್ರಾಣದ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಭಾವಂಗೇನು ಆಗಲ್ಲ, ಏನು ಆಗಕ್ ಬಿಡಲ್ಲ. ನಾನು ಭಾವನ್ ಜೊತೆನೆ ಇರ್ತೀನಿ. ಮೇಡಮ್, ICU ಕರ್ಕೊಂಡು ಹೋಗ್ಬೇಕು. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಹಾಗಾದ್ರೆ ನಾನು ಬರ್ತೀನಿ. ನನ್ನ ಭಾವ ಎಲ್ಲಿರ್ತಾನೋ ನಾನು ಅಲ್ಲೇ ಇರ್ತೀನಿ. ಪೇಷಂಟ್ ಬಿಟ್ರೆ ICU ನಲ್ಲಿ ಯಾರೂ ಇರಬಾರ್ದು. ಇರೋದಕ್ ಬಿಡಿ ಡಾಕ್ಟರ್. ನಿಮ್ಮ ವಿಜ್ಞಾನ ಎಷ್ಟು ಮಟ್ಟಕ್ಕೆ ಕಾಪಾಡತ್ತೋ ಇಲ್ವೋ ಅಂತ ನೀವ್ ಅನ್ಕೋತಿರ್ತೀರ. ಅವ್ರ ಮಧ್ಯೆ ಇರೋ ಅನುಬಂಧನಾದ್ರೂ ಕಾಪಾಡತ್ತಾ ನೋಡೋಣ. ಆ ಯಮ ಧರ್ಮರಾಜ ಕೂಡ ಅವ್ರ ಪ್ರೀತಿಗೆ ತಲೆ ಬಗ್ಗಿಸ್ತಾನೇನೋ. ಕೈ
ಮುಗಿತೀನಿ, ಅವಳನ್ನ ಇರೋದಕ್ ಬಿಡಿ. ಸಿಸ್ಟರ್, ಸ್ಪೆಷಲ್ ವಾರ್ಡಿಗೆ ಶಿಫ್ಟ್ ಮಾಡಿ. ಓಕೆ ಡಾಕ್ಟರ್. ಬಾಬಾ, ಇವಳು ತನ್ನನ್ನ ಸತಿ ಸಾವಿತ್ರಿ ಅನ್ಕೋತಿದ್ದಾಳೇನೋ ಯಮಧರ್ಮನ್ನ ತಡೆಯೋದಕ್ಕೆ. ನನ್ನನ್ನು ತಡೆದ್ರೆ ಯಮಧರ್ಮನ್ ತಡೆದಂಗಲ್ವಾ ಅಮ್ಮ? ವೈದೇಹಿ ಪಕ್ಕದಲ್ಲಿದ್ರೆ ನಾನು ಇಲ್ಲಿಗೆ ಬಂದು ದೇವಾಂಶನ ಸಾಯಿಸಕ್ಕಾಗಲ್ಲ ಅಲ್ವಾ? ಅಂದ್ರೆ ಆ ಯಮಧರ್ಮನ್ ತಡೆದಂಗೆ ಅಲ್ವಾ? ಒಂದ್ಸಲ ಯೋಚಿಸ್ ನೋಡು. ನಾರ್ಮಲ್ ಆಗಾದ್ರೆ ದೇವಾಂಶ್ ವಿರುದ್ಧ ಏನಾದ್ರೂ ಮಾಡಕ್ಕಾಗ್ತಿತ್ತ? ಆದ್ರೆ ಇವಾಗ ಏನೂ ಮಾಡೋದ್ ಬೇಕಿಲ್ಲ. ಆ ಆಕ್ಸಿಜನ್ ಮಾಸ್ಕ್ ತೆಗೆದು ಪಕ್ಕಕ್ಕಿಟ್ರೆ ಸಾಕಮ್ಮ, ಸಾಯ್ತಾನೆ. ಏನೇ ಆದ್ರೂ ಇವತ್ತೇ ಎಲ್ಲ ಆಗ್ಬೇಕು. ಆದ್ರೆ ಹೇಗೋ? 9 ಗಂಟೆ ಆದ್ಮೇಲೆ ಯಾವ ಡಾಕ್ಟರ್ಸು ಇರೋದಿಲ್ಲ. ಡ್ಯೂಟಿ ಡಾಕ್ಟರ್ಸ್ ಮಾತ್ರನೇ ಇರೋದು. ನಿಮ್ಗೇನಾದ್ರೂ ಪ್ರಾಬ್ಲಮ್ ಇದ್ರೆ ಅವ್ರ ಹತ್ರನೇ ಹೇಳಿ, ಇಲ್ಲ ವೇಟ್ ಮಾಡಿ. ದೇವಾಂಶ್ನ ಸಾಯಿಸೋ ದಾರಿ ನನಗೆ ಸಿಕ್ತಮ್ಮ. ಹೇಗೋ? 9 ಗಂಟೆಗೆ ಡ್ಯೂಟಿ ಡಾಕ್ಟರ್ ಬರ್ತಾರೆ. ಆ ಡಾಕ್ಟ್ರೇ ದೇವಾಂಶ್ನ ಸಾಯಿಸ್ತಾನೆ. ಡಾಕ್ಟರ್ ಯಾಕೆ ದೇವಾಂಶನ ಸಾಯಿಸ್ತಾನೆ? ಡಾಕ್ಟರ್ನ ಮ್ಯಾನೇಜ್ ಮಾಡ್ಬೇಕು ಅನ್ಕೋತಿದ್ಯಾ? ಒಂದ್ ವೇಳೆ ಡಾಕ್ಟರ್ ನಾವ್ ಹೇಳಿದ ಹಾಗೆ ಮಾಡ್ದೆ, ನಾವ್ ಹೇಳಿದ್ದನ್ನ ಲಕ್ಕಿ ಅವ್ರಿಗೆ ಹೇಳ್ಬಿಟ್ರೆ? ಅಷ್ಟಕ್ಕೂ ನಾವು ಡಾಕ್ಟರ್ ಹತ್ರ ಏನು ಮಾತಾಡೋದೇ ಇಲ್ಲ. ನಾನೇ ಡಾಕ್ಟರ್ ವೇಷ ಹಾಕೊಂಡು ಹೋಗ್ತೀನಿ. ನೀನ್ ಡಾಕ್ಟ್ರಾ? ನಿನಗೇನ್ ಬರುತ್ತೋ? ಪ್ರಾಣ ಉಳ್ಸಕ್ ಡಾಕ್ಟರ್ ವಿದ್ಯೆ ಬೇಕು, ತೆಗಿಯೋದಕ್ಕೆ ಯಾಕೆ ಬೇಕಮ್ಮ? ಅಷ್ಟಕ್ಕೂ ನನ್ನಂತವನು ಅದಕ್ಕೆ ಕರೆಕ್ಟ್. ನಾನೇ ಡಾಕ್ಟರ್ ತರ ಹೋಗಿ ಆ ದೇವಾಂಶ್ ಕತೆ ಮುಗಿಸ್ತೀನಿ ಇವತ್ತು.